ಅದಾದ ಬಳಿಕ ಅವ್ರ ಮೇಲೆ ಮಾಡಿರುವಂತಹ ಹಲ್ಲೆಯನ್ನ ಖಂಡಿಸಿ ಒಂದ್ ಕಡೆ ಪ್ರತಿಭಟನೆ ಆಗತ್ತೆ, ಅವ್ರ ಮೇಲೆ ಕೇಸು ಕೂಡ ದಾಖಲಾಗುತ್ತೆ. ಈವರೆಗೂ 5 ಜನರನ್ನ ಬಂಧನ ಕೂಡ ಆಗಿರುವಂತದ್ದು. ಆದ್ರೆ ಇದಕ್ಕೆ ಕೌಂಟರ್ ಆಗಿ ಪೋಕ್ಸೋ ಕೇಸ್ ಕೂಡ ಮಾರಿಹಾಳ್ ಠಾಣೆಯಲ್ಲಿ ದಾಖಲಾಗುತ್ತೆ. ಸೊ ಈ ಒಂದು ಪೋಕ್ಸೋ ಕೇಸ್ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತವೆ. ಇದೀಗ ನಿಜಕ್ಕೂ ಆಗಿದ್ದೇನು, ಆ ಕುಟುಂಬವೇ ನಮ್ಮ ಜೊತೆಗಿದೆ ಮತ್ತು ನಾವು ಎಲ್ಲರೂ ಕೂಡ ಒಂದು ಕನ್ನಡಿಗರೇ ಅನ್ನುವಂಥ ಮಾತನ್ನು ಕೂಡ ಆ ಕುಟುಂಬ ಹೇಳ್ತಾ ಇದೆ. ಸೊ ಅವ್ರನ್ನ ಮಾತಾಡಿಸ್ತೇನೆ ನಾನು. ಅಮ್ಮ, ಈಗ ನಿಮ್ಮ ಮಗಳು ಏನು ಬಸ್ಸಿಗೆ ಬರುವಂಥ ಸಂದರ್ಭದಲ್ಲಿ ಏನೋ ಒಂದು ಗಲಾಟೆ ಆಗುತ್ತೆ. ಸೊ ಅದು ಕನ್ನಡ ಮರಾಠಿ ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇರುವಂಥದ್ದು. ಮತ್ತು ನೀವು ಪೋಕ್ಸೋ ಕೇಸ್ ಕೊಟ್ರಿ, ಅದನ್ನು ವಾಪಸ್ ತಗೊಳ್ತಾ ಇದ್ದೀರಿ. ಯಾಕೆ ತಗೊಳ್ತಾ ಇದ್ದೀರಿ ಮತ್ತು ಏನಾದರೂ ಒತ್ತಡ ಇದೆಯಾ? ಯಾರು ಒತ್ತಡ ಇಲ್ರಿ ಸರ್, ನಮ್ಗೆ ಯಾರು ಒತ್ತಡ ಇದು ಕರ್ನಾಟಕ ಮಹಾರಾಷ್ಟ್ರ ಅಂತೇಳಿ ಇದು ಜಗಳ ಪ್ರಾರಂಭ ಆಗಿದೆಯಲ್ಲ, ಅದನ್ನು ನೋಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಸರ್. ಇದ್ರ ಸಲುವಾಗಿ ನಮ್ಗೆ ಭಾಳ ಬೇಜಾರಾಗಿದೆ ರೀ ಸರ್. ಇದು ಆದದ್ದು ಟಿಕೆಟ್ ಸಲುವಾಗಿ ಸರ್. ಇದು ಕನ್ನಡ ಮರಾಠಿ ಅಂತ ಪ್ರಶ್ನೆನೇ ಬರೋದಿಲ್ಲ ಇದರಲ್ಲಿ. ಹಿಂಗಾಗಿ ನಮ್ಗೆ ಬೇಜಾರಾಗಿ ನಾವು ಈ ಕೇಸ್ ವಾಪಸ್ ತಗೋತಾ ಇದ್ದೀವಿ ಸರ್. ಈಗ ನಿಮ್ಮ ಎಲ್ಲ ಮನೆಯವರು ಬಂದು ಸೇರಿಕೊಂಡು ಕಂಡಕ್ಟರ್ ಹೊಡೆದ್ರು ಅನ್ನುವಂಥ ಸರ್, ಮನೆಯವರಂತ ಆ ಹುಡುಗಿದು ಆಕೆ ಏನು ಮಾತಾಡಿದ್ದು ಒಂದು ಸ್ವಲ್ಪ ಕೇಳಿ ಆ ಕಂಡಕ್ಟರ್ ಅವ್ಯಾಚ ಶಬ್ದಗಳನ್ನು ಸ್ವಲ್ಪ ಮಾತಾಡಿದ ಸರ್. ಅದಕ್ಕಾಗಿ ಆ ಹುಡುಗಿ ಒಂದು ಸ್ವಲ್ಪ ಅಳೋದನಲ್ಲ ಸರ್, ಸಣ್ಣ ಹುಡುಗಿ. ಇದಕ್ಕಾಗಿ ಹುಡುಗರು ಕೂಡಿ ಸ್ವಲ್ಪ ಬಡ್ದಿರ್ಬೋದು, ಇವ್ರನ್ನ ಬಡ್ದಿರ್ಬೋದು, ಅವ್ರನ್ನ ಬಡ್ದಿರ್ಬೋದು ಸರ್. ಅರೆಸ್ಟು ಆಗಿದ್ದು ಮುಗಿದು ಹೋಗೈತಿರಿ ಸರ್. ಇದು ವಿನಾಕಾರಣ ಇದು ಕರ್ನಾಟಕ ಮಹಾರಾಷ್ಟ್ರ ಅಂತೇಳಿ ಇದನ್ನ ಮಾಡ್ತಿದ್ದಾರಲ್ಲ, ಬಸ್ಗಳು ಬಂದು ಅದು ಬೆಂಕಿ ಹಚ್ಚೋದು ಅಲ್ಲಿ ಇಲ್ಲಿ, ಇದನ್ನ ನೋಡಕ್ ಆಗ್ತಿಲ್ಲ ಸರ್ ನಮಗೆ. ತಗೊಂಡಿದ್ವಿ ಸರ್, ತಗೊಂಡಿದ್ವಿ ಸರ್. ಯಾಕೆ ಇದು ನೋಡ್ಲಿಕ್ಕೆ ಬೇಜಾರಾಗ್ತದೆ ಅಲ್ಲ ಸರ್, ಇದಕ್ಕಾಗಿ ನಮ್ಗೆ ಬೇಜಾರಾಗಿದೆ ಸರ್. ಸರ್ಕಾರಕ್ಕೆ ಮನವಿ ಮಾಡ್ಕೋದು ಇಷ್ಟೇ ರೀ ಸರ್. ನಮ್ಮದು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಒಂದೇ. ಕರ್ನಾಟಕದವ್ರಿಗೆ ಮಹಾರಾಷ್ಟ್ರ ಬರಬೇಕು, ಮಹಾರಾಷ್ಟ್ರದವ್ರು ಕರ್ನಾಟಕ ಬರಬೇಕು. ಎಲ್ಲ ಕನ್ನಡಿಗರು ಎಲ್ಲರೂ ಕೂಡಿ ಎಲ್ಲರೂ ಚಲೋ ತಮ್ಗೆ ಇರಬೇಕು ರೀ ಸರ್. ಇದು ಕರ್ನಾಟಕ ಜಾತಿ ಭೇದ ಏನೂ ಇಲ್ಲರಿ ಸರ್. ಇದು ಈಗ ನೀವು ಇಷ್ಟು ಚಂದ ಕನ್ನಡ ಮಾತಾಡಕತ್ತೀರಿ, ಮರಾಠಿಗರು ಅನ್ನುವಂಥದ್ದಿದೆ. ಸೊ ಇಷ್ಟು ಚಂದ ಕನ್ನಡ ಮಾತಾಡಕತ್ತೀರಿ, ಏನು ಹೇಳಿ? ನಾವು ಕನ್ನಡನು ಮರಾಠಿನೂ ಸ್ವಲ್ಪ ಸ್ವಲ್ಪ ಇದಾಕತ್ತೀರಿ, ಕನ್ನಡನು ಸ್ವಲ್ಪ ಸ್ವಲ್ಪ ಇದಾಕ ಒಟ್ಟು ಮಾತಾಡ್ತೀವ್ರಿ ನಾವು ಸರ್. ಕನ್ನಡದವ್ರು ಅಲ್ಲ, ನೀವು ಕನ್ನಡದವ್ರಲ್ಲ ಅನ್ನುವಂಥದ್ದು? ಇಲ್ಲ ಸರ್, ಕನ್ನಡದವ್ರು ಇಲ್ಲ ಕರ್ನಾಟಕದಾಗ ಇದ್ದಾರಲ್ಲ ಸರ್. ನಾವು ಕನ್ನಡ ಮಾತಾಡ್ತೀವಿ ಸರ್. ಮನೆಗೆಲ್ಲ ಕನ್ನಡ ಮಾತಾಡ್ತೀವಿ ಸರ್. ಹುಡುಗಿಗೆ ಅದಕ್ಕೆ ಬರೋದಿಲ್ಲ ಕನ್ನಡ, ಮರಾಠಿ ಮಾತಾಡ್ತಿದ್ರಿ ಸರ್. ಸೊ ಯಜಮಾನ್ರಿ ಏನು ಹೇಳ್ತೀರಿ? ಯಾಕೆ ಈ ಘಟನೆ ಆಯಿತು? ಈಗ ಯಾಕೆ ಕೇಸ್ ವಾಪಸ್ ತಗೊಳತ್ತೆ? ಯಾಕೆ ಕೇಸ್ ಸರ್ ಅಂದ್ರೆ ಇದು ನಮ್ಗೆ ಬೇಜಾರಾಗೈತೆ ಸರ್. ಯಾಕಂದ್ರೆ ನಮ್ಮ ಮಗಳ ಫ್ಯೂಚರ್ ಐತ್ರಿ ಮುಂದೆ. ಆಕೆಗೆ ಬರೋ ಟೈಮ್ಗಿಂತ ಅವ್ರದ್ದು ಕಂಡಕ್ಟರ್ ಸ್ವಲ್ಪ ಜಗಳ ಆಗೈತೆ ರೀ. ಇದೆಲ್ಲ ಏನು ಜಗಳ ಅದಂದ್ರೆ ಕನ್ನಡ ಮರಾಠಿ ಆಗೈತೆ ಅಂತ ಜಗಳ ಬೇರೆನೇ ಆಗೈತೆ ಜಗಳ ರೀ. ಮತ್ತು ಈ ಜಗಳ ಏನು ಕನ್ನಡ ಮರಾಠಿ ಆಗೈತೆ ಅಂತ ನಮ್ಗೆ ಮಗಳದ ಹೇಳ್ತಾರೆ ರೀ. ನಮ್ದು ಹೆಸರು ಕೆಡಿಸೋದ್ರಿ. ಅದಕ್ಕೆ ಇದೆಲ್ಲ ಕಡೆ ಶಾಂತತೆ ಆಗ್ಬೇಕಂತ ನಮ್ದೊಂದು ವಿಚಾರ ಐತ್ರಿ. ಮತ್ತು ನಮ್ಮ ಸಲುವಾಗಿ ಎಲ್ಲ ಪಬ್ಲಿಕ್ಗೆ ತ್ರಾಸ ಆಗತೈತಿ ರೀ, ಹೋಗೋರು ಬರೋರಿಗೆ ತ್ರಾಸ ಆಗತೈತಿ, ಬಸ್ದವ್ರಿಗೆ ತ್ರಾಸ, ಕಂಡಕ್ಟರ್ಗೆ ತ್ರಾಸ, ಡ್ರೈವರ್ದವ್ರಿಗೆ ಅವ್ರದ್ದು ಏನು ತಪ್ಪು ಸರ. ಅವ್ರು ಅಲ್ಲಿ ಹೋದ್ರೆ ಅವ್ರಿಗೆ ಮಸಿ ಬಿಡತ್ತಾರು, ಇಲ್ಲಿ ಹೋದ್ರು ಇವ್ರು ಮಸಿ ಬಿಡತ್ತಾರು. ಮತ್ತು ಯಾರು ಬಡ್ದಾಡ್ ಶುರು ಆಗೈತಿ ರೀ. ಯಾರ್ದು ಜೀವ ಹೋದ್ರೆ ಸರ ನಮ್ಮ ಸಲುವಾಗಿ ಜೀವ ಹೋಗುತ್ತೆ, ಅವ್ರ ಪಾಪ ನಮ್ಗೆ ಇತ್ರಾಗ ಬ್ಯಾಡ್ರಿ ಅಂತ ನಾವು ಇದು ಪೋಕ್ಸೋ ಕೇಸ್ ನಾವು ಹಿಂದೆ ತೊಗೋತೀವಿ ರೀ. ಪೊಲೀಸರು ಯಾರಿಗಾರ ಭೇಟಿ ಆಗಿದ್ರಿ ಅಥವಾ ಏನು ಸರ್? ಕಮಿಷನರ್ ಸರ್ಗೆ ಏನು ಭೇಟಿ ಆಗಿ? ನಿನ್ನೆ ಹೋಗಿದ್ದು ಸರ್, ಸ್ಟೇಷನ್ಗೆ ಹೋಗಿದ್ದು ರೀ. ಎಲ್ಲರೂ ಕರೆಸಿದ್ದು ರೀ. CPI ಸರ್ಗೆ ರೀ, PSI ಸರ್ ಕೇಳ್ರಿ. ಅಲ್ಲಿ ನಾವು ಇದು ಸರ್ ಇದು ನಮಗೆಲ್ಲ ನೋಡಿ ನಮ್ಗೆ ಭಾಳ ಬೇಜಾರಾಗೈತಿ. ಶಾಂತತೆ ಮಾಡಿರಿ ಪ್ಲೀಸ. ನಮ್ಮ ಊರಾಗ ನಾವು ಕನ್ನಡನ ಅಭಿಮಾನಿಗಳು ಆದೆವು. ಮತ್ತು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಆಗಲಿ ನಾವು ಮುಂದಾಗಿ ನಾವು ಮಾಡ್ತೇವೆ. ಮತ್ತು ಇವು ಓನ್ಯಾಗ ಸರ್ ಇಲ್ಲೆಲ್ಲ ಜಾತಿ ಅದಾವ, ಖರೆ ನಾವು ಜಾತಿ ಭೇದ ನಾವು ನಮ್ಮ ಮಟ್ಟಗೆಲ್ಲಕ್ಕೆ ಮಾಡಿಲ್ಲ, ಮತ್ತು ಬಾಳೆಕುದ್ರದಾಗೂ ಮಾಡಿಲ್ಲ. ಯಾರಿಗೂ ಕೇಳ್ಬೋದು ಸರ್ ನೀವು. ನಾವೆಲ್ಲ ಒಕ್ಕಟ್ಟ ಆದವ್ರಿ ಸರ್. ಇಲ್ಲಿ ಕನ್ನಡ ಮರಾಠ ಆಧಾರ್ ಕರೆ ಎಲ್ಲ ಕೂಡ ಒಕ್ಕಟ್ಟ ಆದವ್ರಿ. ನಮ್ಮ ಕನ್ನಡ ಮರಾಠಿ ಜಾತಿ ಭೇದ ನಮ್ಗೆ ಗೊತ್ತೇ ಇಲ್ಲ. ಈಗ ಇಶ್ಯೂ ಮಾಡಿದವರು ನಡಕಿನ ಮಂದಿ ಎಲ್ಲ ಎಬ್ಬಿಸ್ಬಿಟ್ಟಾರೆ ಸರ್. ನಮ್ಗೆ ಹತ್ತದ ಇದು ಬ್ಯಾಡ ಸರ್, ಪ್ರಾಬ್ಲಮ್ ಬ್ಯಾಡ್ರಿ. ಇದು ಇಲ್ಲೇ ಸ್ಟಾಪ್ ಮಾಡಿರಿ ಅಂತ ನಮ್ದು ಕೇಳ್ಕೊತೀವಿ ರೀ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೇನು ಹೇಳ್ಬೋದು ರೀ? ಈಗ ಅವ್ರಿಗೂ ಹೇಳ್ತೇನೆ ಸರ್, ನಮ್ದು ಏನು ತಪ್ಪು ಆಗಿರ್ಬೋದು ನಮ್ಗೆ ಕ್ಷಮಿಸ್ಬಿಡ್ರಿ. ನಮ್ದು ಅಂದ್ರೂ ತಪ್ಪು ಆಗೇ ಇಲ್ಲ ಅಂದ್ರೂ ನಾವು ತಪ್ಪು ಕೇಳ್ಕೊತೇವೆ ನಿಮ್ಮ ಕಡೆ. ಯಾಕಂದ್ರೆ ನಮ್ಗೆ ಪಾಪ ಮಗಳದ ಫ್ಯೂಚರ್ ನೋಡ್ಬೇಕು ಸರ್. ಆಕೆ ಬೇಜಾರು ಮಾಡ್ಕೊಂಡಾಳಪ್ಪ, ಏನೂ ಬೇಡ ಪ್ಲೀಸ್, ಇಲ್ಲೇ ಮುಗಿಸ್ಬಿಡು. ಇದು ಆಗಿದ್ದಕ್ಕೆ ಸ್ವಲ್ಪ ಕಾರಣಕ್ಕೆ ದೊಡ್ಡ ಇಶ್ಯೂ ಆಯ್ತು, ಸ್ಟೇಟ್ ಲೆವೆಲ್ ಆಯ್ತು. ಇದ್ರ ಸಲುವಾಗಿ ಅವ್ರಿಗೂ ನಾವು ಕೇಳ್ತೇವೆ ರೀ. ಅವರು ಏನು ಮಾಡ್ಬೇಕ್ರಿ ಸರ್, ನಮ್ಗೆ ಜರ ಸಪೋರ್ಟ್ ಕೊಡಬೇಕು. ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೇವೆ, ಸಹಕಾರ ಮಾಡಬೇಕು ನಮಗೂ ಅವ್ರಿಗೆ. ಮತ್ತು ಇಲ್ಲೇ ಸ್ಟಾಪ್ ಮಾಡ್ಬೇಕು ರೀ. ಅವ್ರ ಜೊತೆಗೆ ನೀವು ಅದೇ ಇದ್ದೀರಿ? ನಾವು ಅವ್ರ ಜೊತೆ ಅದೇವನ್ನ ಸರ್. ನಾವು ಕರ್ನಾಟಕದಾಗ ಅದೇವಂದ್ರೆ ಅವ್ರ ಜೊತೆ ನಾವು ಅದೇವನ್ನ ರೀ.
ಸೊ ಇದಿಷ್ಟು ಸದ್ಯ ಈಗ ಆ ಒಂದು ಕುಟುಂಬ ಏನಿದೆ ಒಂದು ಕಡೆ ಎಲ್ಲೋ ಒಂದು ಕಡೆ ನೊಂದ್ಕೊಂಡಿದೆ. ಅದರ ಜೊತೆಗೆ ಈಗಿರುವಂತಹ ಬೆಳವಣಿಗೆಗಳು ಏನಾಗ್ತಾ ಇದಾವೆ, ಸೊ ಇದು ಯಾಕೋ ಸರಿ ಆಗ್ತಾ ಇಲ್ಲ. ಯಾಕಂದ್ರೆ ಎರಡೂ ರಾಜ್ಯದ ನಡುವೆ ಗಲಾಟೆಗಳು ನಡೀತಾ ಇರುವಂಥದ್ದು. ಹೀಗಾಗಿ ಬೇಸರ ಆದರೂ ಕೂಡ ನಾವು ಇವತ್ತು ಕ್ಷಮೆ ಕೇಳಿ ಎಲ್ಲರೂ ಕೂಡ ಒಂದು, ಕನ್ನಡ ಮರಾಠಿ ಎಲ್ಲರೂ ಕೂಡ ಒಂದು. ಹೀಗಾಗಿ ಇದನ್ನ ಈ ಒಂದು ಪ್ರಕರಣವನ್ನ ಇಲ್ಲಿಗೆ ಬಿಟ್ಟು ಬಿಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.